ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ನರ್ಸರಿಯಲ್ಲಿ ಕೆಲವೊಂದು ಗಿಡಗಳನ್ನ ತೊಗೊಳ್ಬೇಕಾಗಿತ್ತು, ಹಾಗಾಗಿ ಬಂದಿದ್ದೆ. ಸೊ ಹೂವಿನ ಗಿಡಗಳನ್ನೆಲ್ಲ ನೋಡ್ತಾ ಇದ್ದೆ. ಅದರಲ್ಲಿ ನನಗೊಂದು ವಿಶೇಷವಾದಂತಹ ಗಿಡ ಸಿಕ್ತು. ಅದು ಯಾವುದು ಅಂತಂದರೆ ನೋಡಿ, ಇದೆ. ಇದನ್ನು ನಾವು ಸರ್ವ ಸಿದ್ಧಿ ಗಿಡ ಅಥವಾ ಸರ್ವ ಶುದ್ಧಿ ಗಿಡ ಅಂತ ಕೂಡ ಕರಿತೀವಿ. ಕೆಲವರು ಸಿದ್ಧಿ ಗಿಡ ಅಂತ ಕರೀತಾರೆ, ಕೆಲವರು ಶುದ್ಧಿ ಗಿಡ ಅಂತ ಕರೀತಾರೆ. ಏನಕ್ಕೆ ಅಂತ ನಾನು ಹೇಳ್ತೀನಿ. ಹಾಗೆ ಈ ಗಿಡನ ಮನೆ ಮುಂದೆ ಯಾರೆಲ್ಲ ಬೆಳೆಸ್ತಾರೆ ಅವರಿಗೆ ಯಾವುದೇ ರೀತಿಯಾದಂಥ ಹಣಕಾಸಿನ ಸಮಸ್ಯೆ ಇದ್ದರೆ, ಎಷ್ಟೇ ದುಡಿತಾ ಇದ್ದರೂ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ ಅನ್ನೋದಾಗಲಿ, ಅಥವಾ ಬರಬೇಕಾದ ದುಡ್ಡು ಸರಿಯಾದ ಟೈಮಿಗೆ ಬರ್ತಾ ಇಲ್ಲ ಅನ್ನೋದಾಗಲಿ, ಅಥವಾ ಯಾವುದೇ ಕೆಲಸಕ್ಕೆ ಹೋದ್ರೂ ಸಕ್ಸಸ್ ಆಗ್ತಾ ಇಲ್ಲ ಅನ್ನೋರಾಗಲಿ, ಈ ಗಿಡನ ಮನೆ ಮುಂದೆ ಬೆಳೆಸಿ ಇದನ್ನು ನೋಡಿಕೊಂಡು ಹೋಗೋದ್ರಿಂದ ಅದೆಲ್ಲದನ್ನು ಕೂಡ ಸಿದ್ಧಿಸುತ್ತೆ ಅನ್ನೋದು ನಂಬಿಕೆ. ಹಾಗಾಗಿ ತುಂಬ ಜನ ಈ ಗಿಡನ ಮನೆ ಮುಂದೆ ಹಾಕ್ತಾರೆ. ಸೊ ನಾನು ಇದನ್ನು ತೊಗೊಂಡೋಗಿ ಹಾಕ್ತಾಯಿದ್ದೀನಿ. ಹಾಕಿ ಸುಮಾರು 3 ತಿಂಗಳು ಆಗ್ತಾಯಿದೆ. ಸೊ ಈ ವಿಡಿಯೋ ನಾನು ಲೇಟಾಗಿ ಮಾಡ್ತಾಯಿದ್ದೀನಿ. ಇದು ಹಾಕಿದ ಮೇಲೆ ನನಗೆ ಯಾವ ರೀತಿಯಾಗಿ ರಿಸಲ್ಟ್ ಬಂದಿದೆ ಅನ್ನೋದನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಚೆಕ್ ಮಾಡಿ. ಹಾಗೆ ಈ ಗಿಡನ ಯಾವ ರೀತಿ ಪ್ರೊಪಗೇಷನ್ ಮಾಡಬೇಕು, ಯಾವ ರೀತಿಯಾಗಿ ಬೆಳೆಸಬೇಕು ಅನ್ನೋದನ್ನೆಲ್ಲ ನಾನು ಡೀಟೇಲಾಗಿ ನನ್ನ ಯೂಟ್ಯೂಬ್ ಚಾನಲಲ್ಲೇ ಅಪ್ಲೋಡ್ ಮಾಡಿರ್ತೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ.